ಹಾಯ್, ನಾನಿವತ್ತು ಬಂದಿದ್ದೀನಿ ಮದ್ದು ಟಿಫಾನಿಸ್ಗೆ. ಮೈಸೂರು ಬೆಂಗಳೂರು ರೋಡಲ್ಲಿ ಓಡಾಡೋರಿಗೆಲ್ಲ ಇದೊಂದು ಫೇವ್ರೇಟ್ ಸ್ಪಾಟು. ಮತ್ತು ತುಂಬ ಜನಕ್ಕೆ ಅನ್ನಿಸ್ದಾಗೆಲ್ಲ ಬಂದು ತಿನ್ಕೊಂಡು ಹೋಗುವಂಥ ಸ್ಪಾಟು. ನಾನು ಇಲ್ಲಿಗೆ ಒಂದು 6 years ಬ್ಯಾಕ್ ಬಂದಿದ್ದೆ. ಸೊ ಇವಾಗ ಮತ್ತೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಈ ಬೋರ್ಡ್ ಏನಂತ ಅಂದರೆ ಮದ್ದೂರೊಡೆ ಜನ್ಮಸ್ಥಾನ. ಈ ಬೋರ್ಡ್ ಪ್ರಕಾರ ಮದ್ದೂರೊಡೆ ಕಂಡುಹಿಡಿದಿದ್ದೆ ಇವರು. ಸೊ ಒಳಗೆ ಹೋಗೋಣ, ಏನೇನಿದೆ ಅಂತ ನೋಡೋಣ. 6 ವರ್ಷಕ್ಕೂ ಇವಾಗಲೂ ತುಂಬ ವ್ಯತ್ಯಾಸ ಇರುತ್ತೆ. ಏನು ಅಂತ ನೋಡೋಣ. ಓಕೆ, ಮೇಲ್ಗಡೆ ಸೀಲಿಂಗ್ ಚೇಂಜ್ ಮಾಡಿದ್ದಾರೆ, ಲೈಟ್ಸ್ ಚೇಂಜ್ ಮಾಡಿದ್ದಾರೆ. ಇದು ಮಿನಿ ಟಿಫನ್ ಕರ್ಡ್ ವಡ. ಸೊ ಲಾಸ್ಟ್ ಟೈಮ್ ನಾನು ಮಿನಿ ಟಿಫನ್ ಟ್ರೈ ಮಾಡಿದ್ದೆ ಅನಿಸುತ್ತೆ. ಓಕೆ, ನಾನಿವಾಗ ಟ್ರೈ ಮಾಡ್ತಾ ಇದ್ದೀನಿ ಮೋಸ್ಟ್ ಫೇಮಸ್ ಮದ್ದೂರೊಡೆ ಇನ್ ಮದ್ದೂರು ಟಿಫಾನಿಸ್. ಟ್ರೈ ಮಾಡೋಣ. ಚಟ್ನಿ ಜೊತೆಗೆ ಒಂದ್ಸರಿ ತಿನ್ನೋಣ. ಮಧ್ಯದಲ್ಲಿ ಸಾಫ್ಟ್ ಆಗಿದೆ, ಈರುಳ್ಳಿ ಫ್ಲೇವರು ಸೂಪರ್ ಆಗಿದೆ. ಸ್ವಲ್ಪ ಆಯಿಲಿ ಅಂತಲೂ ಅನ್ನಿಸ್ತಿದೆ, ತುಂಬ ಕ್ರಿಸ್ಪಿ ಆಗಿಲ್ಲ, ಸ್ವಲ್ಪ ಕ್ರಂಚಿ ಆಗಿದೆ. ನನಗೆ ಗೊತ್ತಿಲ್ಲ ಮದ್ದೂರೊಡೆನ ನಿಜವಾಗ್ಲೂ ಯಾರು ಕಂಡುಹಿಡಿದ್ರು ಅಂತ. ಬಟ್ ಅಲ್ಲಿ ಈಚೆ ಹಾಕಿರೋ ಬೋರ್ಡ್ ಪ್ರಕಾರ ಮದ್ದೂರೊಡೆಯ ಜನ್ಮಸ್ಥಾನ ಇದು. ಬೇರೆ ಕಡೆ ಎಲ್ಲ ತಿನ್ನೋದಕ್ಕಿಂತನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಇದೇ ಯೂನಿಕ್ ಆಗಿ ಸೂಪರ್ ಆಗಿದೆ ಅಂತೆಲ್ಲ ಏನು ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ. ಬಟ್ ಡೆಫಿನೆಟ್ಲಿ ಟ್ರೈನಲ್ಲಿ ಸಿಗೋ ಮದ್ದೂರೊಡೆಗಿಂತ ಚೆನ್ನಾಗಿದೆ, ಅದಂತೂ ನಿಜ. ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಇಡ್ಲಿ ವಡೆ ಸಾಂಬಾರು. ದ ಮೋಸ್ಟ್ ಕಾಮನ್ ಕಾಂಬಿನೇಷನ್. ನಾನು ಎಲ್ಲೇ ಹೋದ್ರೂ ತಿನ್ನೋವಂಥದ್ದು. ಈ ಇಡ್ಲಿ ವಡೆಗೆ ಸಾಂಬಾರನ್ನ ಕೆಲವೊಬ್ರು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಸಾಂಬಾರು ಓಕೆ ಅಂತ ವಾವ್ ಅನ್ನೋ ಥರ ಎಲ್ಲ ಏನಿಲ್ಲ, ಬಟ್ ವಡೆ ತುಂಬ ಚೆನ್ನಾಗಿದೆ. ಒಂದು ಆ್ಯಾವ್ರೇಜ್ ಟೇಸ್ಟೇ ಇದೆ. ಅಥವಾ ಊಟಕ್ಕೆ ಮುಂಚೆ ಇದ್ದಿದ್ದು ರುಚಿ ಹೊಂಟೋಗ್ಬಿಟ್ಟಿದೆಯಾ ಅಥವಾ ನನ್ನಲ್ಲಿಗೆ ಹಾಳಾಗ್ಬಿಟ್ಟಿದೆಯಾ ಗೊತ್ತಾಯ್ತಾ ಇಲ್ಲ. ಬಟ್ ಸ್ಟಿಲ್ ಒಂದು ಆ್ಯಾವ್ರೇಜ್ ಟೇಸ್ಟೇ. ಈ ಒಂದು ಸರಿ ಗೋವಾಗೆ ಹೋಗಿದ್ದಾಗ ಅಲ್ಲಿ ಒಂದು ವಾರ ಇದ್ವಿ. ವಾರ ಪೂರ್ತಿ ಬರೀ ಇಡ್ಲಿ ಸಾಂಬಾರೇ ತಿಂದಿದ್ದೀನಿ. ಆದರೆ ಆ ಊರಲ್ಲಿ ಏನೋ ಸಾಂಬಾರು ಮಾಡೋಕ್ಕೆ ಬರೋದಿಲ್ಲಪ್ಪ ಜನಕ್ಕೆ, ಚೆನ್ನಾಗಿ ಮಾಡಿದ್ಲಿಲ್ಲ. ಸೊ ತುಂಬ ಇಡ್ಲಿ ಸಾಂಬಾರು ಅಥವಾ ವಡೆ ಸಾಂಬಾರು ಸಿಗೋದೇ ಸ್ವಲ್ಪ ರೇರ್ ಇತ್ತು. ಮತ್ತು ಎಲ್ಲೆಲ್ಲೆಲ್ಲ ಟ್ರೈ ಮಾಡ್ತಿದ್ದೆ ಅಲ್ಲೆಲ್ಲ ಚೆನ್ನಾಗಿ ಇರುತ್ತೆ. ಯಾವುದೋ ಒಂದು ಹೋಟ್ಲು ಸಿಕ್ಕಿತ್ತು. ಸೊ ಆ ಹೋಟ್ಲಲ್ಲಿ ನಾನು ಆ ಇಡ್ಲಿ ವಡೆ ಸಾಂಬಾರನ್ನ ಡೈಲಿ ಕಂಪ್ಲೀಟ್ 7 ದಿನ ತಿಂದಿದ್ದೀನಿ. ಸೊ ಅಲ್ಲದೇನಪ್ಪ ಜನಗಳಿಗೆ ಈ ಶೈಲಿಯ ಅಡುಗೆಗಳು ಮಾಡೋಕ್ಕೆ ಬರೋದಿಲ್ಲ ಅನಿಸುತ್ತೆ, ಅಥವಾ ನಾನೇ ನೆಟ್ಗಿರೋ ಹೋಟ್ಲಿಗೆ ಹೋಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಓಕೆ, ಈ ಮಿನಿ ಟಿಫನ್ನಲ್ಲಿ ಇದೆ ಮಸಾಲೆ ದೋಸೆ, ಪೂರಿ, ಇಡ್ಲಿ, ಚಟ್ನಿ, ಸಾಂಬಾರು, ಸಾಗು, ತೂತೊಡೆ, ಉಪ್ಪಿಟ್ಟು, ಕೇಸರಿಬಾತ್. ಟ್ರೈ ಮಾಡೋಣ ಹೇಗಿದೆ ಅಂತ. ಓಕೆ, ನಮ್ಮ ನನ್ನ ಮಗ ಕ್ಯಾಮ್ರಾಮ್ಯಾನು ಲಿಕ್ಕಿ ವೀಡಿಯೋ ರೆಕಾರ್ಡಿಂಗ್ ಗೊತ್ತಿರಲಿಲ್ಲ. ಸೊ ಅದರಿಂದ ಮೊದಲಿಂದ ತಿಂತಾಯಿದ್ದೀನಿ. ಈಗ ಟ್ರೈ ಮಾಡ್ತೀನಿ. ಪೂರಿ ಸೋಯಾಬೀನ್ ಹಾಕಿದ್ದಾರೆ ಇದರಲ್ಲಿ. ಪೂರಿ ಅಷ್ಟು ಆಯಿಲಿ ಆಗಿಲ್ಲ, ಸೋಯಾಬೀನ್ ಸಾಗು ಚೆನ್ನಾಗಿದೆ. ಈಗ ಮತ್ತೆ ಇಡ್ಲಿ ತಿಂತಾಯಿದ್ದೀನಿ. ಇಡ್ಲಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿದೆ. ಈಗ ಇಡ್ಲಿ ಚಟ್ನಿ ಮತ್ತು ಸಾಂಬಾರು. ಈ ಕಾಂಬಿನೇಷನ್ ಚೆನ್ನಾಗಿದೆ. ಇವಾಗ ಮಸಾಲೆ ದೋಸೆ. ಮಸಾಲೆ ದೋಸೆಯಲ್ಲಿ ಆ ಕೆಂಪು ಚಟ್ನಿ ಮತ್ತು ಚೆನ್ನಾಗಿ ಎಣ್ಣೆ ಒಯ್ದವರು ತುಪ್ಪ ಒಯ್ದವರು ಎಣ್ಣೆನೇ ಇರಬೇಕು, ಮತ್ತು ಆಲೂಗಡ್ಡೆ ಪಲ್ಯ.
ಇವನ್ನೆಲ್ಲ ಹಾಕಿ ತಿನ್ನೋಣ. ಟೇಸ್ಟಿ. ಇನ್ನೊಂದು ಬೈಟ್ ತೊಗೊಬಿಡೋಣ. ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಬಿದೋಗ್ತಾ ಇದೆ. ಓಕೆ, ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು. ಇದೆಲ್ಲ ಹಾಕಿದ್ದಾರೆ ಕ್ಯಾರೆಟು, ಟೊಮ್ಯಾಟೊ, ಈರುಳ್ಳಿ, ಬಟಾಣಿ, ಸ್ವಲ್ಪ ಸ್ಪೈಸಿ. ಪರವಾಗಿಲ್ಲ ಇವರು ಗೋಡಂಬಿ ಮೀನು ಹಾಕಿದ್ದಾರೆ. ಶಕ್ತಿ ಬರಲಿ. ಈಗ ತಿನ್ನೋಣ ಕೇಸರಿ ಬಾತ್. ಕೇಸರಿ ಬಾತ್ ಒಳಗಡೆ ಬಾಳೆಹಣ್ಣು ಹಾಕಿದ್ದಾರೆ. ಬಾಳೆಹಣ್ಣು ಫ್ಲೇವರ್ ಸಗದಾಗಿದೆ. ಚೆನ್ನಾಗಿದೆ. ಮದ್ದೂರು ವಡೆ ತುಂಬ ಇಷ್ಟ ಆಯಿತು. ಮತ್ತು ಈ ಉದ್ದಿನ ವಡೆ ತುಂಬ ಇಷ್ಟ ಆಯಿತು. ಸಾಂಬಾರನ್ನು ಬಿಟ್ಟು ಮಿಕ್ಕಿದೆಲ್ಲ ಇಷ್ಟ ಆಯಿತು. ಅದರಲ್ಲೂ ಕೇಸರಿ ಬಾತ್ ಅಂತೂ ಆ ಬಾಳೆಹಣ್ಣು ಫ್ಲೇವರ್ ಇರೋದು ನನಗೆ ತುಂಬ ಇಷ್ಟ. ಫಸ್ಟ್ ಆಫ್ ಆಲ್ ಬನಾನಾ ಫ್ಲೇವರ್ ನನಗೆ ತುಂಬ ಇಷ್ಟ. ಅದರಲ್ಲೂ ಈ ಕೇಸರಿ ಬಾತಲ್ಲಿ ಆ ಬನಾನಾ ಫ್ಲೇವರ್ ಸಿಗ್ತಾ ಇರೋದು ಐ ಆಮ್ ಸೋ ಹ್ಯಾಪಿ. ನಾನಿಲ್ಲಿ ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ಅಂತ ಬ್ಯಾಂಗ್ಳೂರ್ಗೆ ಹೊರಟಿರೋದು. ಈ ದಾರಿನಲ್ಲಿ ಮದ್ದೂರು ಟಿಫಾನೀಸಲ್ಲಿ ಕೂತ್ಕೊಂಡು ನಾವು ನಾಷ್ಟ ಮಾಡ್ಕೊಂಡು ಹಂಗೆ ರಿವ್ಯೂ ಮಾಡ್ತಾಯಿದ್ದೀವಿ. ಎಲ್ಲರೂ ಹೊರಟ್ಬಿಡ್ತಾರೆ ಬಿಟ್ಬಿಟ್ಟು. ಸೊ ನಾವು ನಾಷ್ಟ ಬಿಟ್ಟು ಹೋಗೋಕ್ಕಾಗಲ್ಲ, ಬೇಗ ತಿಂದು ಖಾಲಿ ಮಾಡ್ಕೊಂಡು ನಾವು ಹೊರಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.